ಸುನಿಲ್, ಈ ಸಿನಿಮಾದಲ್ಲೂ ನಾನು ಕೆಲಸ ಮಾಡಿದ್ದೀನಿ, ನನಗೂ ಕೆಲಸ ಕೊಟ್ಟಿದ್ದಾರೆ. ಅದನ್ನು ನನಗೆ 2 ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಒಂದು, ಒಬ್ಬ ತಂದೆಗೆ ಮಗನ ಪಿಕ್ಚರ್ಗೆ ಕೆಲಸ ಸಿಕ್ಕಿದೆ ಅನ್ನೋದು ತುಂಬ ದೊಡ್ಡ ವಿಷಯ ಆಗುತ್ತೆ. ಇನ್ನೊಂದು, ಇಲ್ಲಿ ಬಂದರೆ ಒಂದು ಸರ್ಪ್ರೈಸ್, ನನಗೆ ನನ್ನ ತಮ್ಮ ಕೇಳಿದ್ನಂತೆ, ನನ್ನ ತಮ್ಮ ಕೇಳಿಬಿಟ್ಟು ಅವ್ನಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ನೋಡಿ. ಇದೆರಡು ತುಂಬ ಎಮೋಷನಲ್ ಅಟ್ಯಾಚ್ಮೆಂಟು. ನನ್ನ ಮಗನ ಬಗ್ಗೆ ನಾನು ಜಾಸ್ತಿ ಮಾತಾಡಿದ್ರೆ ಅದು ಸರಿಯಲ್ಲ. ಈ ಪಿಕ್ಚರ್ ನೋಡಿ ಜನ ಅವನ ಬಗ್ಗೆ ಮಾತಾಡಿದ್ರೆ ಅದು ನನ್ನ ಕಿವಿಗೆ ಬಿದ್ದರೆ ನನಗೆ ತುಂಬ ಖುಷಿ ಆಗುತ್ತೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಅಪ್ಪಾಜಿ, ನನಗೆ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪಾಜಿ. ನೀವು ಮಾತಾಡ್ತೀರಾ? ಓಕೆ, ಎಸ್. ಸೊ ನಮ್ಮ ಸಿನಿಮಾ ತಂಡದ ಪರವಾಗಿ ರಾಘಣ್ಣ ಹಾಗೂ ಮಂಗಳಮ್ಮ ಅವರಿಗೆ ನಮ್ಮ ಸಾಧಿಕ ಪ್ಲಾಂಟೇಶನ್ ಅವರ ಕಡೆಯಿಂದ ಒಂದು ಗಿಡವನ್ನ ಕೊಡಬೇಕು ಅಂತ. ಸಾಧ್ವಿಕ ಪ್ಲಾಂಟ್ ಸ್ಟುಡಿಯೋ ಹಾಗೆ ನಮ್ಮ ಸಿನಿಮಾ ತಂಡದ ಪರವಾಗಿ ಸುನಿ ಸರ್ ದಯವಿಟ್ಟು ರಾಘಣ್ಣ ಹಾಗೂ ಮಂಗಳಮ್ಮ ಅವರಿಗೆ ಗಿಡವನ್ನ ನೀಡಬೇಕು ಅಂತ. ಐ ಥಿಂಕ್ ಒಂದು ವಂಡರ್ಫುಲ್ ಇನಿಷಿಯೇಟಿವ್. ಹಾಗೆಯೇ ಬಸವ ಮಾರ್ಗ ಸಂಸ್ಥಾಪಕರು ಬಸವರಾಜ್ ಸರ್, ಹಾಗೆಯೇ ಶ್ರೀರಂಗರಾಜು ಸರ್, ಮತ್ತೆ ಸಿನಿಮಾದ ನಿರ್ಮಾಪಕರು ರಮೇಶ್ ಸರ್, ಎಲ್ಲರೂ ಸೇರಿ ಗಿಡವನ್ನ ಕೊಡಬೇಕು. ರಾಮ್ ಮೂವೀಸ್ ಬ್ಯಾನರ್ನ ಸಿನಿಮಾ ಒಂದು ಸರಳ ಪ್ರೇಮ ಕತೆ ಫೆಬ್ರವರಿ 8ನೇ ತಾರೀಕು, ಪೇಜ್ ಪ್ರೀಮಿಯರ್ ಫೆಬ್ರವರಿ 9ನೇ ತಾರೀಕು, ಗ್ರ್ಯಾಂಡ್ ರಿಲೀಸ್ಗೆ ರೆಡಿ ಆಗಿದೆ. ಸರ್ ದಯವಿಟ್ಟು ಕೊಡಿ. ವೇದಿಕೆ ಮೇಲೆ ನಮ್ಮ ಮುನಿಗೌಡರು, ಶ್ರೀರಾಮ್ ಸರ್, ಮುಖೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ನೋಡಿ ಬರಬೇಕು ಅಂದ್ರೆ ನೀವೆಲ್ಲರೂ ಕಾರಣ. ಮುನಿಗೌಡರು, ಶ್ರೀರಾಮ್ ಸರ್, ಮುಖೇಶ್ ಸರ್ ವೇದಿಕೆ ಮೇಲೆ ಇದ್ದೀರಾ. ಥ್ಯಾಂಕ್ ಯು.